ಆತ್ಮೀಯ ಕಲಿಕಾರ್ಥಿಗಳಿಗೆ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಈ ಪೂಜಾ ಟ್ಯುಟೋರಿಯಲ್ ಕ್ಲಾಸ್ಗೆ ಜಾಯ್ನ್ ಆಗಿರ್ತಕ್ಕಂಥ ತಮಗೆ ಆ ಗಣೇಶನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಈ ಇಂಗ್ಲೀಷ್ ಗ್ರಾಮರ್ ತಮಗೆ ತುಂಬ ಉಪಯುಕ್ತ. ಇಟ್ ಈಸ್ ಹೆಲ್ಪ್ಫುಲ್ ಟು ಸ್ಪೀಕಿಂಗ್, ಲರ್ನಿಂಗ್ ಆ್ಯಂಡ್ ಬೇಸಿಕ್ ನಾಲೆಜ್ ಫಾರ್ ಯು. Everyone can get yourself by PUJAR. Don't miss it. ಹಾಗಾದರೆ ಈ ದಿನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡೋಣ. ಈ ಸಿಂಪಲ್ ಫಾಸ್ಟ್ ಟೆನ್ಸ್ ಬಗ್ಗೆ ನೋಡೋಣ. ನಾವು ಹಿಂದೇನಪ್ಪ ಅಂತಂದರೆ ಈ ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿ ಅಸರ್ಟಿವ್ ಸೆಂಟೆನ್ಸನ್ನು ಮುಗಿಸಿದ್ವಿ. ಆದರೆ ಈ ದಿನ ಸ್ವಲ್ಪ ಅದ್ರ ಮತ್ತೆ ಒಳ್ಳೆ ನೀವು ಮರುಕಳಿಸುವುದಾದರೆ ಅಥವಾ ಮೆಲುಕು ಹಾಕುವುದಾದರೆ, ಸಿಂಪಲ್ ಫಾಸ್ಟ್ ಟೆನ್ಸ್ನೊಳಗೆ ಎ ವರ್ಬ್ ವಿತ್ ರೆಫರ್ಸ್ ಟು ಆ್ಯನ್ ಆ್ಯಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಫಾಸ್ಟ್ ಈಸ್ ಸೇಡ್ ಟು ಬಿ ಇನ್ ದ ಸಿಂಪಲ್ ಫಾಸ್ಟ್ ಟೆನ್ಸ್. ಹಿಂದೆ ಭೂತಕಾಲದಲ್ಲಿ ಮುಗಿದಿರುವಂಥ ಕ್ರಿಯೆಯನ್ನು ಆಧರಿಸಿದಂಥ ಕ್ರಿಯಾಪದವನ್ನು ಸಾಮಾನ್ಯ ಭೂತಕಾಲ ಎಂದು ಕರೆಯುತ್ತಾರೆ. It is also classified into 4 sentences. They are assertive sentence, negative sentence, interrogative sentence, WH questions with interrogative sentence. ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, WH ಕ್ವಶನ್ ಒಂದಿಗೆ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ಮಾಡಿದೆ. Hello my dear learners, we have completed the assertive sentence in the last class. Now we can start with the negative sentence. Okay? Can you continue? ಹಾಗಾದರೆ ಈ ನೆಗೆಟಿವ್ ಸೆಂಟೆನ್ಸ್ನಲ್ಲಿ, ಪಾಸ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದಾಗ ಒಂದು ಅಂಶ ನೆನ್ಪಿಟ್ಕೋಬೇಕು. ದಿಸ್ ನೆಗೆಟಿವ್ ಸೆಂಟೆನ್ಸ್ ಆಫ್ ದ ಸಿಂಪಲ್ ಫಾಸ್ಟ್ ಟೆನ್ಸ್ ಆರ್ ಫಾರ್ಮ್ ಬೈ ಆ್ಯಡಿಂಗ್ ಡಿಡ್ ನಾಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ದ ಮೇನ್ ವರ್ಬ್ ಆಫ್ ದ ಸೆಂಟೆನ್ಸ್. ಸಾಮಾನ್ಯ ಭೂತಕಾಲದ ಈ ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡಬೇಕಾದಾಗ ಕರ್ತೃವಿನ ಮತ್ತು ಮುಖ್ಯ ಕ್ರಿಯಾಪದದ ನಡುವೆ ಡಿಡ್ ನಾಟ್ ಅನ್ನು ಸೇರಿಸಿಕೊಂಡು ರಚಿಸಲ್ಪಡ್ತವೆ. ಅದನ್ನು ಮರೆಯುವಂಗಿಲ್ಲ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟ್ ಮತ್ತು ವರ್ಬಿನ ಮಧ್ಯೆ ಡಿಡ್ ನಾಟ್ ಅನ್ನು ಬಳಸ್ಕೊಳ್ತವೆ. ಇದು ಅದರ ಸೂತ್ರ. ಆ ಪ್ರಕಾರ ನೀವು ಹಾಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ವಿಡಿಯೋನ ನೋಡ್ತಾ ನಿಮ್ಮ ಕಲಿಕೆಯನ್ನು ಮುಂದುವರಿಸ್ಬೋದು. ಹಾಗಾದರೆ ಇಲ್ಲೊಂದು ಚಾರ್ಟ್ ಇದೆ. ಇದು ಸಬ್ಜೆಕ್ಟು, ಇಲ್ಲಿ ವರ್ಬು, ಇದು ಆಬ್ಜೆಕ್ಟ್. ಹಾಯ್, ಯು, ದೇ, ಈ, ಸಿ, ಇಟ್ ಅಥವಾ ಇಲ್ಲಿ ಡಿಡ್ ನಾಟು, ಟೀಚು, ಸ್ಪೀಕು, ರೈಟು, ರೀಡು, ಲರ್ನ್, ಇಂಗ್ಲೀಷ್ ಈ ಥರ ಬರ್ತೀನಿ. ನೀವು ಆ ಥರ ಬರ್ಕೊಂಬಿಟ್ರಿ, ಪಟ ವಿಡಿಯೋ ಪಾಸ್ ಮಾಡಿ ಬರ್ಕೊಂಬಿಟ್ನಂದರೆ ಐ ಡಿಡ್ ನಾಟ್ ಟೀಚ್ ಇಂಗ್ಲೀಷ್ ಅಂತ ಅಂದರೆ ನಾನು ಇಂಗ್ಲೀಷನ್ನು ಕಲಿಸಲಿಲ್ಲ ಅಂತ ಆಗ್ಬಿಡ್ತೈತಿ. ಆಮೇಲೆ ಐ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಮಾತನಾಡಲಿಲ್ಲ. ಐ ಡಿಡ್ ನಾಟ್ ರೈಟ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಬರೆಯಲಿಲ್ಲ. ಐ ಡಿಡ್ ನಾಟ್ ರೀಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಓದಲಿಲ್ಲ. ಐ ಡಿಡ್ ನಾಟ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಯಲಿಲ್ಲ. ಈ ರೀತಿ ಮತ್ತೆ ಉಯ್ ತಗೋಬೇಕು, ಯು ತಗೋಬೇಕು, ದೇ ತಗೋಬೇಕು, ಈ ತಗೋಬೇಕು, ಸಿ ತಗೋಬೇಕು, ಇಟ್ಟು ತಗೋಬೇಕು ಅಲ್ವಾ. ನೆಕ್ಸ್ಟು ವಿ ಡಿಡ್ ನಾಟ್ ಟೀಚ್ ಇಂಗ್ಲೀಷ್, we did not speak English, we did not write English, we did not read English, we did not learn English. Next, you did not teach English, you did not speak English, you did not write English, you did not read English, you did not learn English ಅಂತ. ನೆಕ್ಸ್ಟ್ ಅದಾದಮೇಲೆ ದೇ ತಗೋಬೇಕು. ದೇ ಡಿಡ್ ನಾಟ್ ಟೀಚ್ ಇಂಗ್ಲೀಷ್, ದೇ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ದೇ ಡಿಡ್ ನಾಟ್ ರೈಟ್ ಇಂಗ್ಲೀಷ್, ದೇ ಡಿಡ್ ನಾಟ್ ರೀಡ್ ಇಂಗ್ಲೀಷ್, ದೇ ಡಿಡ್ ನಾಟ್ ಲರ್ನ್ ಇಂಗ್ಲೀಷ್ ಅಂತ. ಆಮೇಲೆ ಈ ತಗೋಬೇಕು. ಈ ಡಿಡ್ ನಾಟ್ ಟೀಚ್ ಇಂಗ್ಲೀಷ್, ಈ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ಈ ಡಿಡ್ ನಾಟ್ ರೀಡ್ ಇಂಗ್ಲೀಷ್, ಈ ಡಿಡ್ ನಾಟ್ ರೈಟ್ ಇಂಗ್ಲೀಷ್, ಈ ಡಿಡ್ ನಾಟ್ ಲರ್ನ್ ಇಂಗ್ಲೀಷ್, ಈ ಡಿಡ್ ನಾಟ್ ಎಂಟಿಂಗ್ ಆಫ್ ವರ್ಬ್ಸ್. ಇದ್ರಾಗ ಯಾವಾದ್ರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಸಿ ತಗೋಬೇಕು. ಸಿ ಡಿಡ್ ನಾಟ್ ಟೀಚ್ ಇಂಗ್ಲೀಷ್, ಸಿ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, she did not write English, she did not read English, she did not learn English.
ಆಮೇಲೆ ಇಟ್ ತಗೋಬೇಕು. ಇಟ್ ಡಿಡ್ ನಾಟ್ ಟೀಚ್ ಇಂಗ್ಲೀಷ್, ಇಟ್ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ಇಟ್ ಡಿಡ್ ನಾಟ್ ರೈಟ್ ಇಂಗ್ಲೀಷ್, ಇಟ್ ಡಿಡ್ ನಾಟ್ ರೀಡ್ ಇಂಗ್ಲೀಷ್, ಇಟ್ ಡಿಡ್ ನಾಟ್ ಲರ್ನ್ ಇಂಗ್ಲೀಷ್ ಅಂತ ಈ ರೀತಿ ನೀವು ಮಾಡ್ಬೋದು. ಹೌದಾ? ಆ ಥರ ಚಾರ್ಟ್ ಹಾಕ್ಯಂಡು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಅದರ ಉದಾಹರಣೆಗಳನ್ನು ಮತ್ತು ಈ ಮುಂದೆ ಕೊಡಲಾಗಿದೆ ನೋಡಿ. ಅವುಗಳನ್ನು ನೀವು ಏನು ಹೇಳಿದ್ನಲ್ಲ ಅದೇ ಥರನಾಗಿ ಇಲ್ಲೇನು ಮಾಡ್ಬೋದಪ್ಪ ಅಂತಂದರೆ ನೀವು ಬರ್ಕಂಡು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಇಲ್ಲಿ ಐ ಡಿಡ್ ನಾಟ್ ಟೀಚ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷನ್ನು ಕಲಿಸಲಿಲ್ಲ. ವಿ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್, ನಾವು ಇಂಗ್ಲೀಷನ್ನು ಮಾತನಾಡಲಿಲ್ಲ. ದೇ ಡಿಡ್ ನಾಟ್ ರೈಟ್ ಇಂಗ್ಲೀಷ್, ಅವರು ಇಂಗ್ಲೀಷನ್ನು ಬರೆಯಲಿಲ್ಲ. ಈ ಡಿಡ್ ನಾಟ್ ರೀಡ್ ಇಂಗ್ಲೀಷ್, ಅವನು ಇಂಗ್ಲೀಷನ್ನು ಓದಲಿಲ್ಲ. ಶಿ ಡಿಡ್ ನಾಟ್ ಲವ್ ಹರ್ ಸ್ಟೆಪ್ ಮದರ್, ಅವಳು ತನ್ನ ಮಲತಾಯಿಯನ್ನು ಪ್ರೀತಿಸಲಿಲ್ಲ. ದೇ ಡಿಡ್ ನಾಟ್ ಬಾರೋ ಎನಿಥಿಂಗ್ ಫ್ರಾಮ್ ಎನಿಬಡಿ, ಅವರು ಯಾವ ವಸ್ತುವನ್ನು ಯಾರಿಂದಲೂ ಸಾಲ ಪಡೆಯಲಿಲ್ಲ. ಐ ಡಿಡ್ ನಾಟ್ ಸಿಂಗ್ ಎ ಸಾಂಗ್, ನಾನು ಹಾಡನ್ನು ಹಾಡಲಿಲ್ಲ. ಇಟ್ ಡಿಡ್ ನಾಟ್ ರೈನ್ ಹೆವಿಲಿ, ಭಾರಿ ಮಳೆಯಾಗಿರಲಿಲ್ಲ. ಶಿ ಡಿಡ್ ನಾಟ್ ಲೈಕ್ ಎನಿಬಡಿ, ಅವಳು ಯಾರನ್ನೂ ಇಷ್ಟಪಡಲಿಲ್ಲ. ಹಿ ಡಿಡ್ ನಾಟ್ ಲೈಕ್ ಬ್ಯಾಡ್ ಥಿಂಗ್ಸ್, ಅವನು ಕೆಟ್ಟ ವಸ್ತುವನ್ನು ಇಷ್ಟಪಡಲಿಲ್ಲ. ಈ ಥರ ನಾನು ಕೇವಲ 10 ವಾಕ್ಯಗಳನ್ನು ಕೊಟ್ಟಿರ್ತೀನಿ. ಇದೇ ಥರ ನೀವೇನಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ವಾಕ್ಯಗಳನ್ನು ಮಾಡಿರಿ. ಅವುಗಳನ್ನು ಇಲ್ಲಿ ಹಿಂದೆ ಕೂಡ ಮಾಡಿರ್ತಕ್ಕಂತಹ ಚಾರ್ಟ್ನಾಗ ನೀವು ಇಲ್ಲಿ ಆ್ಯಡ್ ಮಾಡಿರಿ. ಆ ಚಾರ್ಟ್ನೊಳಗೆ ನೀವು ಆ್ಯಡ್ ಮಾಡಿದ್ನಿ ಅಂದರೆ ಈ ಚಾರ್ಟ್ನೊಳಗೆ ಇಲ್ಲಿ ವರ್ಬ್ಗಳನ್ನು ಇಲ್ಲಿ ಆ್ಯಡ್ ಮಾಡಿರಿ. ಇದ್ರಾಗ ಇವನ್ನ ಹಾಕ್ಬೇಕಂತ ಏನಿಲ್ಲ, ಬೇರೆ ಬೇರೆ ನೀವು ಮಸ್ತ್ ಇರ್ತಾವೆ. ಈಟ್ ಅಂತಿತ್ತು ನೋಡಿ, ಈಟ್ ಹಾಕ್ರಿ, ಡ್ರಿಂಕ್ ಹಾಕ್ರಿ. ಆಮೇಲೆ ಇನ್ನೂ ಸಾಕಷ್ಟು ಈಟು, ಡ್ರಿಂಕು, ಆಮೇಲೆ ರನ್ನು, ಸಿಟ್ಟು, ಸ್ಟ್ಯಾಂಡು, ಕಾಲು, ಕಮ್ಮು, ಗೋ, ಹಿಂಗೆಲ್ಲ ಹಾಕ್ಯಾಳ್ರಿ. ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಆಬ್ಜೆಕ್ಟ್ ಹಾಕ್ಯಾಳ್ರಿ. ಅವನ್ನ ಮಾಡಿರಿ. ಹೌದಾ? ಮಾಡ್ತಿರಲ್ಲ? ಆ ಥರ ಮಾಡಿದ್ನಂದ್ರೆ ನಿಮಗೂ ಕೂಡ ಭಾಳ ಸರಳವಾಗ್ತದೆ ಅಂತಕ್ಕಂಥ ಅಂಶವನ್ನು ಮತ್ತೆ ಹೇಳ್ತಾ ನೀವು ಈ ಚಾರ್ಟಿಗೆ ತಕ್ಕಂಗೆ ಮತ್ತೆ ಪ್ರಾಕ್ಟೀಸನ್ನು ಮಾಡಿರಿ. ಹಾಗಾದರೆ ಇಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂಥ 10 ಉದಾಹರಣೆಗಳೇನವ, ಅದ್ರ ಥರ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀವು ಮಾಡಿರಿ. ಹಾಗಾದರೆ ನಾನು ಇದುವರೆಗೆ ಹೇಳಿರ್ತಕ್ಕಂತಹ ಎಲ್ಲ ಅಂಶಗಳು ನಿಮ್ಮ ಮನಮುಟ್ಟಿವೆ ಅಂದುಕೊಳ್ಳುತ್ತಾ ನಾನು ಮಾಡಿದ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಾಗಿ ನೀವು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇತರರಿಗೆ ನಿಮ್ಮಂತೆ ಇದು ಉಪಯೋಗ ಆಗಲಿ, ಅವರಿಗೂ ಕೂಡ ಸಹಾಯಕ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನೀವು ಇದನ್ನ ತಪ್ಪದೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಕಮೆಂಟ್ ಬಾಕ್ಸ್ ಮೂಲಕ ಹಂಚ್ಕೊಳ್ಳಿ. ನಾನು ಮಾಡಿದ ಇಂಗ್ಲೀಷ್ ಗ್ರಾಮರಿನ ಮುಂದಿನ ವಿಡಿಯೋ ನಿಮಗೆ ತಕ್ಷಣ ಸಿಗಬೇಕನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬ್ ಆದ ತಕ್ಷಣ ಆ ಸಬ್ಸ್ಕ್ರೈಬ್ ಅಂತಿರ್ತಲ್ಲ ಅದರ ಮೇಲೆ ಬೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಬೆಲ್ ನಿಮಗೆ ಕಾಣಿಸ್ಕೊಳ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರ್ ಆದಾಗೆ ನಿಮಗೆ ನಾ ಮಾಡಿದ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ. ನಾನು ಸರಳ ವಿಧಾನದಿಂದ ನಿಮಗೆ ಇದನ್ನು ಒದಗಿಸಿಕೊಟ್ಟಿದ್ದೀನಿ. ಎಲ್ಲ ಹಂತದವರೆಗೂ ಅಥವಾ ಅಂದರೆ 1ನೇ ತರಗತಿಯಿಂದ ಹಿಡಿದು ಮುದುಕರವರೆಗೂ ಕೂಡ ಇದು ಅನುಕೂಲ. ಯಾವ ವಯಸ್ಸಿಗೂ ಕೂಡ ಇದು ನಿಗದಿತವಾಗಿಲ್ಲ. ಎಲ್ಲರಿಗೂ ಉಪಯುಕ್ತ ಇದೆ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾದರೆ ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಶೇರ್ ಮಾಡೋದನ್ನು ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗಾದರೆ ಎಲ್ಲರಿಗೂ ಇದು ಅನುಕೂಲ ಆಗಲಿ. ಈ ಗಣೇಶ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋವನ್ನು ಮತ್ತೆ ನೋಡಿ ಅದರಲ್ಲಿ ನಿಮ್ಗೆ ಹೊಸದೇನಾದ್ರೂ ಸೇರಿಸ್ಬೇಕನ್ನೋದಾಗಿದ್ದೆ ಅಂದರೆ ಸೇರಿಸ್ಕೊಂಡು ಹೆಚ್ಚಿನ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ
ಮತ್ತೆ ಭೇಟಿಯಾಗೋಣ ಅಲ್ವಾ? ಧನ್ಯವಾದಗಳು. ಸಿ ಯು ಸೂನ್.